ಹಾಯ್ ಹಾಲ್ ನಾವೇನೇ ಯೂಸ್ ಮಾಡ್ತಾಯಿದ್ರು ಪಿಗ್ಮೆಂಟೇಷನ್ನು ಬೊಂಗನ್ನೋದು ಹೋಗೋದೇ ಇಲ್ಲ. ನಾವೆಷ್ಟೋ ಆಯಿಲ್ಮೆಂಟು ಮತ್ತು ಫೇಸ್ ವಾಶು ಕ್ರೀಮ್ಸು ಡಾಕ್ಟ್ರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿರ್ತೀವಿ. ನಾವು ಏನೇ ಯೂಸ್ ಮಾಡಿದ್ರು ಸಾಮಾನ್ಯವಾಗಿ ಪಿಗ್ಮೆಂಟೇಷನ್ ಅನ್ನೋದು ಒಂದು ಸತಿ ನಮಗೆ ಬಂದರೆ ಸಾಮಾನ್ಯವಾಗಿ ಹೋಗೋದೇ ಇಲ್ಲ. ಬಟ್ ಈ ಥರ ಮನೆಯಲ್ಲಿ ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ದಿರೇ ಯಾವುದೇ ಥರ ದುಡ್ಡು ನಾವು ಖರ್ಚು ಮಾಡ್ದೇ ಮನೆಯಲ್ಲಿರೋ ಪದಾರ್ಥಗಳಿಂದ ಒಂದು ಸತಿ ಟ್ರೈ ಮಾಡಿ. ಈ ಥರ ಹಚ್ಚೋದ್ರಿಂದ ಡೇ ಬೈ ಡೇ ಹಚ್ಚೋದ್ರಿಂದ ನಮಗೆ ಪಿಗ್ಮೆಂಟನ್ನು ಎಷ್ಟೇ ವರ್ಷಗಳಿಂದ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟು ಇರೋದಿಲ್ಲ. ಮಾಡೋದು ಅಷ್ಟೇ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ನಾವು ಆರಾಮಾಗಿ ದುಡ್ಡು ಕೂಡ ಸೇವ್ ಮಾಡ್ಕೋಬೋದು. ಇದರಿಂದ ಸೈಡ್ ಎಫೆಕ್ಟ್ ಮೈನ್ ಬಂದು ಸೈಡ್ ಎಫೆಕ್ಟ್ ಇರೋದಿಲ್ಲ. ಮಾಡೋದು ತುಂಬ ಸಿಂಪಲ್ಲಾಗಿ ಮಾಡ್ಕೊಂಬಿಡ್ಬೋದು. ಫಸ್ಟ್ ಆದರೆ ನಾನು ಕರ್ಪೂರ ತೊಗೊಂಡಿದ್ದೀನಿ. ಎಲ್ಲರ ಮನೆಯಲ್ಲೂ ಕರ್ಪೂರ ಇದ್ದೇ ಇರುತ್ತೆ. ಗಡ್ಡೆ ಕರ್ಪೂರ ಆದರೂ ಪರವಾಗಿಲ್ಲ, ಮತ್ತು ಮಾತ್ರ ಟ್ಯಾಬ್ಲೆಟ್ ಥರ ಬರುತ್ತಲ್ಲ ಅದಾದರೂ ಪರವಾಗಿಲ್ಲ. ಗಡ್ಡೆ ಕರ್ಪೂರ ತೊಗೊಂಡ್ರೆ ಕೈಯಲ್ಲೇ ಆರಾಮಾಗಿ ಸ್ಮ್ಯಾಶ್ ಮಾಡ್ಕೋಬೋದು. ಬಟ್ ಟ್ಯಾಬ್ಲೆಟ್ ಥರ ಬರುತ್ತಲ್ಲ ಅದನ್ನಾದರೆ ಕುಟ್ಕೊಂಡು ಹಾಕ್ಕೋಬೇಕಾಗುತ್ತೆ, ಅದು ಸ್ಮ್ಯಾಶ್ ಆಗೋದಿಲ್ಲ. ಇದೆಲ್ಲ ಕ್ಲೀನಾಗಿ ಪುಡಿ ಮಾಡಿಕೊಂಡು ಒಂದು ಬೌಲಲ್ಲಿ ಸೇರಿಸ್ಕೊತಾ ಇದ್ದೀನಿ. ಈ ಬೌಲಲ್ಲಿ ಸೇರಿಸ್ಕೊಂಡ್ಮೇಲೆ ಇದಕ್ಕೆ ರೋಸ್ ವಾಟರನ್ನು ಸೇರಿಸ್ಕೊತಾ ಇದ್ದೀನಿ. ಇದು 1 ಟೇಬಲ್ ಸ್ಪೂನಷ್ಟು ಕಂಪಲ್ಸರಿ ರೋಸ್ ವಾಟರ್ ಅನ್ನೋದು ಸೇರಿಸ್ಕೋಬೇಕಾಗುತ್ತೆ. ಯಾಕಂದರೆ ರೋಸ್ ವಾಟರಿಂದ ನಮ್ಮ ಸ್ಕಿನ್ ಅನ್ನೋದು ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಮತ್ತು ತುಂಬ ಚೆನ್ನಾಗಿ ಶೈನಿ ಥರ ಬರುತ್ತೆ. ಸೇಮ್ ಕೊರಿಯನ್ ಥರ ಗ್ಲಾಸಿ ಸ್ಕಿನ್ ಯಾವ ಥರ ಇರುತ್ತೋ ಆ ಥರ ನಮಗೆ ರೋಸ್ ವಾಟರ್ ಅನ್ನೋದು ಹೆಲ್ಪ್ ಆಗುತ್ತೆ ನಮ್ಮ ಫೇಸ್ಗೆ ಸ್ಕಿನ್ಗೆ ಎಲ್ಲ. ಇದು ಪಿಗ್ಮೆಂಟೇಷನ್ಗೂ ಅಷ್ಟೇ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಮತ್ತು ರೋಸ್ ವಾಟರ್ ಹಾಕಿದ್ಮೇಲೆ ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ನಾವು ಕರ್ಪೂರ ಹಾಕೋದ್ರಿಂದ ಅದೆರಡು ಹೊಂದ್ಕೊಳ್ಳೋದಿಲ್ಲ. ಅದಕ್ಕೆ 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಮ್ಮ ಹತ್ರ ಕೊಬ್ಬರಿ ಎಣ್ಣೆ ಇರುತ್ತಲ್ಲ, ಕೊಕೊನೆಟ್ ಆಯಿಲು, ಯಾವುದೇ ಬ್ರ್ಯಾಂಡ್ ಆದರೂ ಪರವಾಗಿಲ್ಲ. ಕೊಕೊನೆಟ್ ಆಯಿಲ್ಸ್ ಅನ್ನೋದು ನಾನು ಒಂದು 3 ಡ್ರಾಪ್ಸ್ ಅಷ್ಟು ಸೇರಿಸ್ಕೊತಾ ಇದ್ದೀನಿ. ಒಂದು 3ರಿಂದ 5 ಡ್ರಾಪ್ಸ್ ಅಷ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಕೊಬ್ಬರಿ ಎಣ್ಣೆಯಿಂದ ಕೂಡ ನಮಗೆ ಎಷ್ಟೇ ಬ್ಲ್ಯಾಕ್ ಮಾರ್ಕ್ ಇದ್ದರೂ ಕೂಡ ಕಡಿಮೆ ಆಗುತ್ತೆ, ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ. ನಮ್ಮ ಸ್ಕಿನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಗ್ಲೋಯಿಂಗನ್ನು ಸಿಗುತ್ತೆ. ನಾವು ಕೊಬ್ಬರಿ ಎಣ್ಣೆ ಹಾಕೋವಷ್ಟಿಗೆ ನಾವು ಅದು ಸಪ್ರೇಟ್ ಆಗಿಬಿಡುತ್ತೆ. ಕರ್ಪೂರನೂ ಮತ್ತು ಕೊಬ್ಬರಿ ಎಣ್ಣೆನೂ ಒಂಥರ ಅದು ಅಂಟ್ಕೊಂಡು ಥರ ಇರುತ್ತಲ್ಲ, ಸಪ್ರೇಟ್ ಆಗುತ್ತೆ. ರೋಸ್ ವಾಟರ್ ಅನ್ನೋದು ಸಪ್ರೇಟ್ ಆಗಿಬಿಡುತ್ತೆ. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಒಂದು ಸತಿ ಟ್ರೈ ಮಾಡಿ. ಯಾಕಂದರೆ ಪಿಗ್ಮೆಂಟೇಷನ್ ಅನ್ನೋದು ಒಂದು ಸತಿ ನಮಗೆ ಬಂದರೆ ಸಾಮಾನ್ಯವಾಗಿ ಅದು ಹೋಗೋದೇ ಇಲ್ಲ. ಬಟ್ ಈ ಥರ ಮನೆಯಲ್ಲಿರೋ ಪದಾರ್ಥಗಳಿಂದ ಯೂಸ್ ಮಾಡಿ ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಕಡಲೆ ಹಿಟ್ಟು ಇಲ್ಲದೆ ತುಂಬ ಚೆನ್ನಾಗಿ ನಮ್ಮ ಸ್ಕಿನ್ ಗ್ಲೋ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಆಗಿನ ಕಾಲದಲ್ಲೆಲ್ಲ ಸೋಪು ಈ ಥರ ಏನು ಅವರು ಯೂಸ್ ಮಾಡ್ತಾ ಇರಲಿಲ್ಲ. ಬರೀ ಕಡಲೆ ಹಿಟ್ಟೇ ಯೂಸ್ ಮಾಡ್ತಾಯಿದ್ರು. ಫೇಸ್ ವಾಶ್ ಮಾಡೋಕ್ಕೆ, ಮುಖ ತೊಳೆಯೋಕ್ಕೆಲ್ಲ. ಅವ್ರ ಸ್ಕಿನ್ ಅನ್ನೋದು ಅಷ್ಟು ಚೆನ್ನಾಗಿ ಅಷ್ಟು ಸಾಫ್ಟಾಗಿರುತ್ತೆ. ಅಷ್ಟು ಚೆನ್ನಾಗಿ ನಮಗೆ ಕಡಲೆ ಹಿಟ್ಟು ಅನ್ನೋದು ಯೂಸ್ ಆಗುತ್ತೆ. ಇದರಿಂದ ರಿಂಕಲ್ಸ್ ಎಲ್ಲದು ಕಡಿಮೆ ಆಗುತ್ತೆ. ಮತ್ತು ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ತೊಗೊಂಡಿದ್ದೀನಿ. ಅರಿಶಿನದಿಂದನೂ ಅಷ್ಟೇ ನಮಗೆ ತುಂಬ ಚೆನ್ನಾಗಿ ಸ್ಕಿನ್ಗೆ ಹೆಲ್ಪ್ ಆಗುತ್ತೆ. ಇದೆಲ್ಲ ಹಾಕಿದ್ಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ನಾನು ರಾ ಮಿಲ್ಕನ್ನು ತೊಗೊಂಡಿದ್ದೀನಿ. ಮಿಲ್ಕಿಂದನೂ ಅಷ್ಟೇ ನಮಗೆ ಕ್ಲೆನ್ಸಿ ಥರ ನಮ್ಮ ಸ್ಕಿನ್ ಅನ್ನೋದು ತುಂಬ ಚೆನ್ನಾಗಿ ಗ್ಲೋಯಿಂಗಿಗೆ ಹೆಲ್ಪ್ ಆಗುತ್ತೆ. ಒಂದು 2 ಟೇಬಲ್ ಸ್ಪೂನಷ್ಟು ನಾನು ಹಾಲು ಅನ್ನೋದು ಸೇರಿಸ್ಕೊಂಡಿದ್ದೀನಿ. ಇದು ಹಸಿ ಹಾಲನ್ನು ಸೇರಿಸ್ಕೊಂಡಿದ್ದೀನಿ. ಹಾಲು ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಒಂದು 3 ನಿಮಿಷ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾವು ಫೇಸ್ ಪ್ಯಾಕ್ ಯಾವ ಥರ ರೆಡಿ ಮಾಡ್ಕೋತೀವೋ ಅದೇ ಥರ ಇದನ್ನು ಕೂಡ ರೆಡಿ ಮಾಡ್ಕೋಬೇಕು. ಇದನ್ನು ಸ್ಟೋರ್ ಮಾಡ್ಕೊಳ್ಳೋದು ಆ ಥರ ಎಲ್ಲ ಆಗೋದಿಲ್ಲ. ನಾವು ಪ್ಯಾಕನ್ನು ರೆಡಿ ಮಾಡ್ಕೋತೀವೋ, ಯಾವಾಗ ಹಾಕ್ಕೋಬೇಕು ಅನ್ಕೋತೀವೋ ಆವಾಗನೇ ಇದನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಇದು ವಾರಕ್ಕೆ ಒಂದು 3 ಸತಿ ಹಾಕಿದ್ರೆ ಸಾಕಾಗುತ್ತೆ. ನಮಗೆ ಡೈಲಿ ಕೂಡ ಏನು ಬೇಕಾಗಿಲ್ಲ. ವೀಕ್ಲಿ ಒಂದು 3 ಟೈಮ್ಸ್ ನಾವು ಅಪ್ಲೈ ಮಾಡ್ತಾಯಿದ್ರೆ ಸಾಕು. ಚೆನ್ನಾಗಿ ನಮ್ಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಈ ಚೆನ್ನಾಗಿ ಮಿಕ್ಸ್ ಆಗಿದ್ಮೇಲೆ ನಾವು ಕ್ಲೀನಾಗಿ ನಮ್ಮ ಫೇಸ್ ಅನ್ನೋದು ಕ್ಲೀನಾಗಿ ವಾಶ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ನಮಗೆ ಪಿಗ್ಮೆಂಟೇಷನ್ ಆಯಿತು ಇಲ್ಲ ನಿಮ್ಮ ಫೇಸೆಲ್ಲ ಕ್ಲೀನಾಗಿ ನಾವು ಯಾವ ಥರ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ತೀವೋ ಅದೇ ಥರ ಅಪ್ಲೈ ಮಾಡಿಕೊಂಡು ಒಂದು 15ರಿಂದ 20 ನಿಮಿಷ ಆ ಥರನೇ ಬಿಟ್ಬಿಡಿ. ಆವಾಗ ನಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಬರೀ 5 ನಿಮಿಷ 10 ನಿಮಿಷ ಬಿಟ್ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಬಿಟ್ರೆ ಏನು ಬರೋದಿಲ್ಲ. ಒಂದು 20 ಟೈಮ್ ಇದ್ದರೆ ಒಂದು ½ ಅನ್ ಅವರ್ ಹಂಗೆ ಬಿಟ್ಬಿಡಿ. ಯಾಕಂದರೆ ಅವಾಗೇ ನಮಗೆ ಪಿಗ್ಮೆಂಟೇಷನ್ ಅದು ತುಂಬ ಚೆನ್ನಾಗೇ ರಿಮೂವ್ ಆಗುತ್ತೆ. ನಮಗೆ ಎಲ್ಲಿ ನೆಕ್ ಭಾಗ ಆದರೂ ಪರವಾಗಿಲ್ಲ, ಮೂಗು ಮೇಲೆ ಸ್ವಲ್ಪ ಜಾಸ್ತಿ ಅಪ್ಲೈ ಮಾಡ್ಕೊಳ್ಳಿ. ಅಲ್ಲೇ ಜಾಸ್ತಿ ಪಿಗ್ಮೆಂಟೇಷನ್ ಏನಿರುತ್ತೆ, ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಚೆನ್ನಾಗಿ ಅಪ್ಲೈ ಮಾಡ್ಕೊಂಬಿಡಿ. ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಾವು ಫೇಸ್ ವಾಶ್ ಮಾಡ್ಕೋತೀವಲ್ಲ, ಮತ್ತು ಐಸ್ ಕ್ಯೂಬ್ ಬರುತ್ತಲ್ಲ ಅದನ್ನು ಒಂದು ಸತಿ ಚೆನ್ನಾಗಿ ಮಸಾಜ್ ಮಾಡ್ಕೊಂಡ್ಮೇಲೆ ಮತ್ತೆ ಅಪ್ಲೈ ಮಾಡಿ. ಆವಾಗ ರಿಸಲ್ಟ್ ಅನ್ನೋದು ತುಂಬ ಚೆನ್ನಾಗಿ ಸಿಗುತ್ತೆ. ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಹಂಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದನ್ನು ಚೆನ್ನಾಗಿ ನೀಟಾಗಿ ಅಪ್ಲೈ ಮಾಡ್ಕೊಂಬಿಟ್ಮೇಲೆ ಒಂದು ಟೈಮ್ ಇದ್ದರೆ ಒಂದು ½ ಅನ್ ಅವರ್ ಬಿಟ್ಬಿಡಿ. ½ ಅನ್ ಅವರ್ ಬಿಟ್ಬಿಟ್ಮೇಲೆ ಅದೆಲ್ಲ ಫುಲ್ ಡ್ರೈ ಆಗುತ್ತಲ್ಲ, ಮತ್ತು ನಾವು ಫೇಸ್ ವಾಶ್ ಮಾಡೋವಾಗ ಸೋಪು ಆಗಲಿ ಫೇಸ್ ವಾಶ್ ಆಗಲಿ ಯಾವುದೂ ಅಪ್ಲೈ ಮಾಡಬಾರ್ದು. ಬರೀ ನಮಗೆ ತಣ್ಣೀರಲ್ಲೇ ಕ್ಲೀನಾಗಿ ಅದನ್ನು ಫೇಸ್ ಅನ್ನೋದು ನಾವು ತೊಳ್ಕೊಬೇಕಾಗುತ್ತೆ. ಈ ಥರ ನಾವು ಮಾಡೋದ್ರಿಂದ ನಮಗೆ ಎಷ್ಟೇ ವರ್ಷಗಳಿಂದ ಇರೋ ಪಿಗ್ಮೆಂಟೇಷನ್ ಆದರೂ ಕೂಡ ಕಡಿಮೆ ಆಗುತ್ತೆ. ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಈ ರೆಮಿಡಿ ಅನ್ನೋದು ನಿಮ್ಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.